ಮದ್ವೆಗೆ ಒಪ್ಕೊ ಅಂತ ಅಪ್ಪ ಅಮ್ಮ ಬೇಡ್ಕೊಂಡ್ರು. ನನ್ ಕೈ ಹಿಡ್ಕೊಂಡು ಹಂಗೆ ಕೈ ಮುಗ್ದು ಕೇಳ್ಕೊಂಡ್ರು, ಈ ಮದ್ವೆ ಮಾಡ್ಕೊಳ್ದಿದ್ರೆ ಸತ್ತು ಹೋಗ್ತೀವಿ ಅಂತ ಹೆದರ್ಸಿದ್ರು. ನನ್ ಸಂತೋಷಕ್ಕೋಸ್ಕರ ಅವ್ರು ಹಾಗೆ ಮಾಡಿದ್ರು. ಅವ್ರು ಬದುಕಿರ್ಬೇಕು ಅಂತ ನಾನು ಮದುವೆ ಮಾಡ್ಕೊಂಡೆ. ಹಾಗೆ ಈ ಮನೆಗೆ ಬಂದೆ. ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋ ಕೋಪ ಒಂದ್ ಕಡೆ ಇದ್ರೆ, ಮೋಸ ಮಾಡಿ ಮದುವೆ ಆಗಿದ್ದೀನಿ ಅನ್ನೋ ದುಃಖ ಇನ್ನೊಂದ್ ಕಡೆ ನನ್ನ ಕಾಡ್ತಿದೆ ಅಕ್ಕ. ಯಾರಿಗಾದ್ರೂ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಯಾರಿಗೆ ಹೇಳ್ಬೇಕೋ ಗೊತ್ತಿಲ್ಲ. ಈ ಮನೆಗೆ ಬಂದ್ಮೇಲೆ ಅವ್ರ ಮನ್ಸೇನು ಅಂತ ಅರ್ಥ ಆಯ್ತು. ನಿಮ್ಮೆಲ್ರೂ ಪ್ರೀತಿ ಅನುರಾಗದ ಮುಂದೆ ನಾನು ಮರ್ತು ಬಿಟ್ಟೆ. ಇವತ್ತು ನೆನ್ಪು ಮಾಡೋವರೆಗೂ ನಂಗೆ ನೆನ್ಪೇ ಇರಲಿಲ್ಲ ನಾನು ವಿಡೋ ಅಲ್ಲ, ಡಿವೋರ್ಸಿ ಅಂತ. ನನ್ನ ಕ್ಷಮಿಸು ಅಕ್ಕ. ನನ್ನ ಹತ್ರ ಹೇಳ್ದೆ ಸರಿ, ಆದ್ರೆ ಬೇರೆ ಯಾರಿಗೂ ಹೇಳ್ಬೇಡ. ಆದ್ರೆ ಅಕ್ಕ, ಈ ವಿಷಯ ಅವನಿಗೆ ಗೊತ್ತು. ಎಲ್ರ ಮುಂದೆ ಹೇಳ್ತೀನಿ ಅಂತ ನನ್ನ ಹೆದರಿಸ್ತಿದ್ದಾನೆ. ಅವನು ಇದನ್ನೆಲ್ಲ ಹೇಳ್ಬಾರ್ದು ಅಂದ್ರೆ ತುಂಬಾ ಕೆಟ್ಟದಾಗಿ ಅಸಹ್ಯವಾಗಿ ಮಾತಾಡ್ತಿದ್ದಾನಕ್ಕ. ನಾನು ಅವನಿಗೆ ಬೇಕಂತೆ. ರಾತ್ರಿಯಿಂದ ಈ ಮಾತುಗಳಿಂದ ಟಾರ್ಚರ್ ಮಾಡ್ತಿದ್ದಾನೆ. ಮನೆ ಹಾಳ ಹಾಗೆ ಬೊಗಳ್ತಿದ್ದಾನ ಅವನನ್ನ. ಅಕ್ಕ ಬೇಡಕ್ಕ, ಅವನಿಗೇನಾದ್ರು ಅಂದ್ರೆ ಎಲ್ರ ಮುಂದೆ ಹೇಳ್ಬಿಡ್ತಾನೆ. ಅವನಿಗೇನ್ ಮಾಡಿದ್ರು ಪಾಪ ಬರಲ್ಲ ವಸು. ನಂಗೇನು ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಕ್ಕ. ಸತ್ತೋಗ್ಬೇಕು ಅನ್ನಿಸ್ತಿದೆ. ನೀನ್ ಯಾಕೆ ಸಾಯ್ಬೇಕು ವಸು? ಇನ್ಯಾವತ್ತೂ ಹಾಗೆ ಮಾತಾಡ್ಬೇಡ. ನಡೆದಿದ್ರಲ್ಲಿ ನಿಂದೇನು ತಪ್ಪಿಲ್ಲ, ಆದ್ರೆ ನಿಜ ಗೊತ್ತಾದ್ರೆ ನಿನಗ್ ತೊಂದ್ರೆ ಆಗ್ಬೋದು. ಅವನ್ನ ಬಾಯ್ ಬಿಡ್ದಂಗ್ ಮಾಡಿ ಹೇಗಾದ್ರೂ ಮಾಡಿ ಮನೆಯಿಂದ ಓಡಿಸ್ಬೇಕು. ಪ್ಲೀಸ್ ಅಕ್ಕ, ಅಷ್ಟೇ ಹೆಲ್ಪ್ ಮಾಡ್ಬೇಡು. ಜೀವನ ಪೂರ್ತಿ ನಿಂಗ್ ಋಣಿಯಾಗಿರ್ತೀನಿ. ಏನ್ ವಸು ಇದು? ನೀನು ನನ್ ತಂಗಿ. ನನ್ ತಂಗಿನ ನಾನ್ ಕಾಪಾಡಲ್ವಾ? ನೀನ್ ಧೈರ್ಯವಾಗಿರು.
ನಿಂಗೆ ಹೇಳಿದ್ಮೇಲೆ ಮನಸ್ಸು ಸ್ವಲ್ಪ ನಿರಾಳವಾಯ್ತಕ್ಕ. ಹಾಗೆ ನಿನ್ ಸಮಸ್ಯೆ ಕೂಡ ಬಗೆಹರಿಯತ್ತೆ. ಟೆನ್ಷನ್ ಮಾಡ್ಕೊಳ್ದೆ ಆ ಮನೆ ಹಾಳನ್ನ ಹೇಗ್ ಕಳಿಸ್ಬೇಕಂತ ಯೋಚನೆ ಮಾಡೋಣ. ಏನ್ ಮಾಡಿದ್ರೆ ಅವನು ಸೈಲೆಂಟ್ ಆಗಿ ಹೊರಟೋಗ್ತಾನಕ್ಕ? ಏನೋ ಒಂದು ಮಾಡೋಣ. ನಿನ್ ಜೊತೆಗ್ ನಾನಿರ್ತೀನಿ, ಸರಿನಾ? ನಡಿ. ಆಂಟಿ, ಆಂಟಿ, ಏನಾಯ್ತಿ ಆಂಟಿಗೆ? ಏನೋ ನೋಡ್ತಿದಾರಲ್ಲ. ಅವ್ರ ಕಡೆ ಯಾಕೆ ಹಾಗೆ ನೋಡ್ತಿದ್ದಾರೆ? ಆಂಟಿ, ಬದುಕಿದ್ದೀರಾ? ಹೋಗೇ ಬಿಟ್ರೇನೋ ಅನ್ಕೊಂಡೆ. ಹೋಗೋ ತರನೇ ಇದ್ದೀನಿ ಕಣೆ. ಅಂಥದ್ದೇನಾಯ್ತು? ಎಲ್ಲ ಮೋಸ. ಮೋಸನಾ? ಎಲ್ಲ ದೊಡ್ಡ ಗುಟ್ಟು. ಗುಟ್ಟ? ಎಂಥ ಭಯಂಕರವಾದ ಮೋಸ ಇದು. ಮೋಸನಾ? ಇಬ್ರು ಸೇರಿ ಈ ಹೆಣ್ಣು ಶಕುನಿಗೆ ಶಾಕ್ ಕೊಟ್ಬಿಟ್ರು ಕಣೆ. ಏನ್ ಮಾಡಿದ್ರು? ಹಾ, ನಿಮಗೆ ಟಿಫನ್ ಕೊಡದೆ ಅವರೇ ತಿನ್ಬಿಟ್ರಾ, ಇಲ್ಲ ಟೀ ಕೊಡದೆ ಅವರೇ ಕುಡಿದ್ಬಿಟ್ರಾ? ನಾನಿಷ್ಟು ಸೀರಿಯಸ್ ಆಗಿ ವಿಷಯ ಹೇಳ್ತಿದ್ರೆ ಸಿಲ್ಲಿಯಾಗಿ ಟೀ ಟಿಫನ್ ಅಂತೀಯಲ್ಲೇ. ಬೆಳಿಗ್ಗೆ ನೀನ್ ಅದನ್ನ ತಾನೇ ಕೇಳೋದು. ನಿನ್ ಮುಖ. ಆ ಪಾವನಿ ವಸು ಏನ್ ಮಾತಾಡ್ಕೊಂಡ್ರು ಗೊತ್ತಾ? ಏನ್ ಮಾತಾಡ್ಕೊಂಡ್ರು? ನಾವು ಆ ರಘುವಿಂದ ಯಾವ ನಿಜನ ತಿಳ್ಕೋಬೇಕು ಅನ್ಕೊಂಡಿದ್ವು ಅದ್ರ ಬಗ್ಗೆ ಮಾತಾಡ್ತಿದ್ರು. ಹೌದಾ? ಹಾ. ಏನ್ ಆಂಟಿ ನಿಜ? ಅದೇ ಗೊತ್ತಿಲ್ವೇ? ಅಂದ್ರೆ ನೀನ್ ಕೇಳಿಸ್ಕೊಳ್ಳಿಲ್ವಾ? ನಾನ್ ಕೇಳಿಸ್ಕೊಳ್ಳೋ ತರ ಅವ್ರು ಮಾತಾಡ್ಲಿಲ್ಲ. ಅವ್ರ ಹತ್ರನೇ ಹೋಗಿ ಕೇಳ್ಬೇಕಿತ್ತು. ಏನು ಜೋಕಾ? ಆದ್ರೆ ನಂಗ್ ನಗುನೇ ಬರ್ಲಿಲ್ವಲ್ಲ. ಅವ್ರು ಏನ್ ಮಾತಾಡ್ಕೊಂಡ್ರು ಕೇಳಿಸ್ಲಿಲ್ಲ ಅಂತ ನಾನ್ ಒದ್ದಾಡ್ತಿದ್ರೆ ನಿನಗ್ ನಗು ಬರ್ಬೇಕಾ? ಅವ್ರು ಮಾತಾಡ್ಕೊಂಡಿರೋದು ಏನು ನಿನಗೆ ಕೇಳಿಸ್ದೇ ಇದ್ಮೇಲೆ ಅವರು ಅದೇ ವಿಷಯದ ಬಗ್ಗೆ ಮಾತಾಡ್ಕೋತಿದ್ರು ಅಂತ ನೀನ್ ಹೇಗ್ ಅನ್ಕೋತ್ಯಾ? ಫಸ್ಟು ಪಾವನಿ ಕೋಪ ಮಾಡ್ಕೊಂಡ್ಲು, ವಸು ಉದ್ದಾಡ್ಬಿಟ್ಲು, ಏನೋ ವಿಷಯ ಕೂಡ ಹೇಳಿದ್ಲು. ಪಾವನಿ ಭಯ ಪಟ್ಬಿಟ್ಲು. ಆಮೇಲೆ ಬೇಸರ ಮಾಡ್ಕೊಂಡ್ಲು, ವಸುನ ತಬ್ಕೊಂಡು ಸಮಾಧಾನ ಮಾಡಿದ್ಲು. ಇಬ್ರು ಏನೋ ನಿರ್ಧಾರ ತಗೊಂಡು ಹೋಗೇ ಬಿಟ್ರು. ಇದ್ರಿಂದ ನಿನಗೇನ್ ಅರ್ಥ ಆಯ್ತು ಹೇಳಮ್ಮ? ನಿಂಗ್ ನೋಡೋದನ್ ಬಿಟ್ಟು ಕೇಳಿಸ್ಕೊಳಕ್ ಬರಲ್ಲ ಅಂತ ಗೊತ್ತಾಯ್ತು ಬಿಡು. ಅದಲ್ವೇ, ಅವ್ರಷ್ಟು ಡ್ರಾಮಾ ಮಾಡಿದ್ದಾರೆ ಅಂದ್ರೆ ಏನೋ ಸೀರಿಯಸ್ ಮ್ಯಾಟರ್ ಅಂತ ತಾನೇ ಅರ್ಥ. ನಮಗೆ ರಘು ಹೇಳ್ಬೇಕಾದ ಸತ್ಯನ ವಸು ಪಾವನಿಗೆ ಹೇಳಿದಾಳೆ ಅಂತಾನೆ ಅಲ್ವಾ? ಆ ನಿಜ ಏನು ಅಂತ ನಮಗ್ ಗೊತ್ತಿಲ್ಲದೆ ಇದ್ಮೇಲೆ ಇದನ್ನೆಲ್ಲ ಮಾತಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ರೆ ಆ ಮನೆ ಹಳ ಹೇಳಲ್ಲ ಅಂತಿದ್ದಾನೆ. ಯಾವ್ದೋ ಡೀಲ್ ಆಗೋವರೆಗೂ ತಡ್ಕೊಳ್ಳಿ ಅಂತಿದ್ದಾನೆ. ಆ ಡೀಲ್ ಏನಂತೆ? ಅದೇ ಅರ್ಥ ಆಗ್ತಿಲ್ಲ ಕಣೆ ನನಗೆ. ನಿಮಗೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ರು ಏನ್ ಲಾಭ ಆಂಟಿ? ನಿಮ್ ಟ್ಯಾಲೆಂಟ್ ಯೂಸ್ ಮಾಡಿ ಹೇಗಾದ್ರೂ ಮಾಡಿ ಅವ್ನ್ ಬಾಯಿಂದ ನಿಜ ಹೊರಗೆ ತೆಗಿಬಹುದಲ್ಲ. ಅವನು ನನಗಿಂತ ಖತರ್ನಾಕ್ ಆಗಿದ್ದಾನೆ. ಹಾಗಿದ್ರೆ ನೀವ್ ಸತ್ತು ಹೋಗೋದೇ ಬೆಟರು. ನಾನ್ ಸತ್ರೆ ನಿನಗೇನೇ ಸಿಗುತ್ತೆ? ನೀವ್ ಬದುಕಿದ್ರು ನಂಗೇನು ಪ್ರಯೋಜನ ಇಲ್ವಲ್ಲ. ಈಗೇನು ಅವನಿಂದ ನಿಜ ತಿಳ್ಕೋಬೇಕು ಅಷ್ಟೇ ತಾನೆ? ಈಗ್ಲೇ ತಿಳ್ಕೊತೀನಿ.
ದಟ್ ಇಸ್ ಸುಮಾಟಿ. ಪ್ರೊಸೀಡ್. ಏನ್ರಿ ಅವನ್ನ ಕಳ್ಸಿ ಅಂತಂದ್ರೆ ಇಲ್ಲಿ ಲೆಕ್ಕ ನೋಡ್ತಾ ಕೂತಿದ್ದೀರಲ್ಲ? ಅಭಿ ವೇಟ್ ಮಾಡು ಅಂದ. ಯಾಕೆ ಅವನನ್ನ ಮನೆಯಿಂದ ಕಳ್ಸಕ್ಕೂ ದಿನಗಳಿಗೆ ಎಲ್ಲ ನೋಡ್ಬೇಕಾ? ಏನ್ ಪಾವನಿ, ಒಬ್ಬ ಗೊತ್ತಿಲ್ದಿರೋ ವ್ಯಕ್ತಿನ ಅವನು ಇವನು ಅಂತ ಇದೀಯಾ? ಅವನು ಗೊತ್ತಿಲ್ಲದೆ ಇರೋನಲ್ಲ. ಅವನು ಅವನು ಏನಾಯ್ತು ಪಾವನಿ? ಕಾರಣ ಇಲ್ಲದೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಹಾಗೇನಿಲ್ಲ. ಅವನನ್ನ ಆದಷ್ಟು ಬೇಗ ಇಲ್ಲಿಂದ ಕಳ್ಸಿ. ಅಭಿ ವೇಟ್ ಮಾಡು ಅಂದಿದ್ದಾನೆ. ಅಭಿ ಹೇಳಿದ್ರೆ ಸುಮ್ನಾಗ್ತೀರಾ? ಯಾಕೆ? ಅಭಿಗಿಂತ ನೀವು ದೊಡ್ಡೋರೇ ತಾನೇ. ಅಭಿಗ್ ಹೇಳಕ್ಕಾಗಲ್ವಾ? ಅವ್ನ್ಗೆ ಹೇಳೋಷ್ಟು ಧೈರ್ಯ ಇಲ್ವಾ ನಿಮ್ಗೆ? ಇವತ್ತೇನಾಯ್ತು ಪಾವನಿ? ಮಾತ್ಗೂ ಯಾಕೆ ಕೋಪಿಸ್ಕೋತಾ ಇದೀಯಾ? ನಾನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ರೀ. ಅವನು ಈ ಮನೇಲಿ ಇರಬಾರ್ದು ಅಷ್ಟೇ. ಯಾಕಿರ್ಬಾರ್ದು? ಯಾಕಂದ್ರೆ ಅವನು ಏನಾಯ್ತು ಪಾವನಿ, ಹೇಳು. ಅವನು ಶಾಪಿಂಗ್ ಮಾಲ್ ಅಲ್ಲಿ ವಸು ಕಮೆಂಟ್ ಮಾಡಿದಾನೆ. ಅವನ್ನ ನೋಡಿದ್ರೆ ಮೈ ಎಲ್ಲ ಕುದೀತಾ ಇದೆ. ಜಿಗುಪ್ಸೆ, ಅಸಹ್ಯ ಎಲ್ಲ ಆಗ್ತಿದೆ. ವಸುನೇ ಸುಮ್ಮನೆ ಇದ್ದಾಳೆ, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದ್ಯಾ? ಯಾವತ್ತೋ ನಡೆದಿದ್ರ ಬಗ್ಗೆ ಇವಾಗ ಯಾಕೆ ಯೋಚನೆ? ಯಾವತ್ತೂ ನಡೆದಿರೋದಲ್ಲ ರೀ, ಇವಾಗ್ಲೂ ಕೂಡ ವಸು ಬೇಡ ರೀ. ಅವ್ನ ನಡವಳಿಕೆ ಸರಿ ಇಲ್ಲ. ಅವನಂತ ಮೃಗ ನಮ್ಮ ಮನೇಲಿ ಇರಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಸರಿ ಪಾವನಿ, ಅಭಿಗ್ ಒಂದ್ ಮಾತು ಹೇಳಿ. ಬೇಗ ಹೋಗಿ ಹೇಳಿ. ಸ್ವಲ್ಪ ಹೊತ್ತಾದ್ರೆ ಎಲ್ಲರೂ ಟಿಫನ್ ಮಾಡಕ್ಕೆ ಡೈನಿಂಗ್ ಟೇಬಲ್ಗೆ ಬರ್ತಾರೆ. ಅಲ್ಲಿ ಅಭಿ ಹತ್ರ ಹೇಳಿ ಅವನನ್ನ ಕಳಿಸ್ಬಿಡಿ. ಏನಾಯ್ತು ಪಾವನಿಗೆ? ಯಾಕಿಷ್ಟೊಂದು ಎಮೋಷನಲ್ ಆಗ್ತಾ ಇದ್ದಾಳೆ? ಸಾಕು. ದೋಸೆ ಮಾತ್ರ ಹಾಕಿ. ಏನೋ ಆಂಟಿ, ಏನೋ ಸನ್ನೆ ಮಾಡ್ಕೋತಿದ್ದಾರೆ. ಏನಿರುತ್ತೆ, ಅವನ್ನ ಮನೆಯಿಂದ ಹೊರಗೆ ಕಳ್ಸೋಕೆ ಪ್ಲಾನ್ ಮಾಡ್ಕೋತಿದ್ದಾರೆ. ಮತ್ತೇನ್ ಮಾಡೋದು ಆಂಟಿ? ಅವ್ರ ಪ್ಲಾನು ಅವ್ರಿಗಿದ್ರೆ ನಮ್ ಪ್ಲಾನು ನಮ್ಗಿರುತ್ತೆ. ಅಭಿ, ಏನಣ್ಣ? ರಘು ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅವನಿಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಇಷ್ಟ ಇಲ್ವಲ್ಲ? ಹೌದು ಕಣೋ, ಕೆಲವ್ರಿಗೆ ಹಾಸ್ಪಿಟಲ್ ಇಷ್ಟ ಆಗಲ್ಲ. ಆ ಹಾಸ್ಪಿಟಲ್ ವಾಸನೆ, ಡಾಕ್ಟರ್ಗಳು, ನರ್ಸ್ಗಳು, ಪೇಷಂಟ್ಗಳು ಕೆಲವ್ರಿಗೆ ಆಗೋದೇ ಇಲ್ಲ. ಹಾಸ್ಪಿಟಲ್ ಫೋಬಿಯಾ ಇದ್ರೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ. ಹಾಗನ್ಕೊಂಡು ಮನೇಲೇ ಇದ್ರೆ ಅವ್ನ್ ರಿಕವರ್ ಆಗೋದು ಕೂಡ ಕಷ್ಟನೇ ಅಲ್ವಾ ಹಾರಿಕಾ? ಅಲ್ದೇ ಅವನು ಮನೇಲಿರೋದಕ್ಕೆ ಮುಜುಗರ ಪಡ್ತಾ ಇದ್ದಾನೆ. ಹಾಗಂತ ನಿನ್ನ ಹತ್ರ ಹೇಳಿದ್ನ ದೊಡ್ಡೋನೆ? ಬೇರೆಯವ್ರ ಮನೇಲಿರೋದು ಯಾರಿಗಾದ್ರೂ ಕಷ್ಟನೇ ಅಲ್ವಾ ಚಿಕ್ಕಮ್ಮ?
ನಮ್ಮಿಂದ ಅವನಿಗೆ ತೊಂದರೆ ಆಗಿರೋದ್ರಿಂದ ಅವ್ನಿಗೆ ಯಾವ ಕಷ್ಟನೂ ಬರ್ದಿರೋ ಹಾಗೆ ನೋಡ್ಕೋಬೇಕು. ಹೌದತ್ತೆ, ಅವಸರ ಮಾಡಿ ಅವನ್ನ ಹೊರಗೆ ಕಳ್ಸಿದ್ವಿ ಅಂದ್ರೆ ನಾವೇ ಅವನಿಗೆ ತೊಂದರೆ ಕೊಟ್ಟು ಸರಿಯಾಗಿ ನೋಡ್ಕೋತಿಲ್ಲ ಅಂತ ಅವ್ನ್ ಪೊಲೀಸ್ ಕಂಪ್ಲೇಂಟ್ ಕೊಡೋ ಚಾನ್ಸಸ್ ಕೂಡ ಇರತ್ತೆ. ಅಣ್ಣ ಏನು ಬೇಕು ಅಂತ ಆಕ್ಸಿಡೆಂಟ್ ಮಾಡ್ದ? ಏನೋ ಅಚಾನಕ್ ಆಗಿದೆ. ಹೇಗೆ ಆಗಿದ್ರು ಆಕ್ಸಿಡೆಂಟ್ ಅಂದಮೇಲೆ ಕೇಸ್ ಆಗುತ್ತೆ. ಸರಿಯಾಗಿ ಹೇಳ್ದಪ್ಪ ಅಭಿ. ಕೇಸ್ ಆಯ್ತು ಅಂದ್ರೆ ಮತ್ತೆ ಪೊಲೀಸ್ ಸ್ಟೇಷನ್, ಕೋರ್ಟು ಅಂತ ತಿರುಗಾಡ್ಬೇಕು. ನಮ್ಮ ಮರ್ಯಾದೆ ಹೋಗುತ್ತೆ. ಅವನ್ನ ಇಟ್ಕೊಳ್ದೆ ಅವನಿಗೊಂದಿಷ್ಟು ದುಡ್ಡು ಕೊಟ್ಟು ಕಳಿಸ್ಬಿಡೋಣ. ಹೌದಬಿ, ಅವನಿಗೆ ಬೇಕಾಗಿರೋ ಕಡೆ ಟ್ರೀಟ್ಮೆಂಟ್ ಮಾಡಿಸ್ಕೋತಾನೆ. ಅವನ್ ಮನೇಲಿದ್ರೆ ನೀನ್ ಯಾಕೆ ತೊಂದ್ರೆ ಪಾವನಿ? ಪಾವನಿ ಅತ್ತಿಗೆ ತೊಂದರೆ ಇಲ್ಲ, ವಸು ಅತ್ತಿಗೆ ತೊಂದರೆ. ಶಾಪಿಂಗ್ ಮಾಲ್ನಲ್ಲಿ ಅವ್ನು ಹೇಗೆ ಮಿಸ್ಬಿಹೇವ್ ಮಾಡ್ದ ಅನ್ನೋದು ನಿಮ್ಗೆ ಗೊತ್ತಲ್ವಾ? ಅವನ ಮನೇಲೇ ಇದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ಅವ್ನು ತಪ್ಪು ಮಾಡಿದಾನೆ ಅಂತ ನಾವು ಅದೇ ತಪ್ಪು ಮಾಡ್ಬೇಕಾ? ಅವನಿರೋದು ನಮ್ಮನೇಲಿ ಅಲ್ಲದೆ ನಮ್ಮಿಂದ ಅವನಿಗೆ ತುಂಬಾ ತೊಂದರೆ ಆಗಿದೆ. ಈ ಟೈಮಲ್ಲಿ ನಾವು ಮಾನವೀಯತೆಯಿಂದ ಯೋಚನೆ ಮಾಡಬೇಕೆ ಹೊರತು ಬೇರೆ ರೀತಿ ಯೋಚನೆ ಮಾಡಬಾರ್ದು. ಅದು ಹಾಗಲ್ಲಮ್ಮ. ಅಖಿಲ್, ಫಸ್ಟ್ ಟಿಫನ್ ಮಾಡು. ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವನಿಗೇನು ತೊಂದರೆ ಆಗದಿರೋ ಥರ ನಾನು ನೋಡ್ಕೋತೀನಮ್ಮ. ಅಣ್ಣ, ಅವನು ಮನೇಲಿದ್ದ ಮಾತ್ರಕ್ಕೆ ನಮಗೆ ಯಾವ ರೀತಿನೂ ನಷ್ಟ ಆಗಲ್ಲ. ಅವನು ರಿಕವರಿ ಆದಮೇಲೆ ಹೋಗ್ತಾನೆ. ಅಲ್ಲ ಅಭಿ, ಅವನು ಪ್ಲೀಸ್ ಅದ್ಗೆ, ಅವನು ಯಾವ ಥರ ಆದರೂ ಆಗಿರಬಹುದು. ಅಮ್ಮ ಹೇಳ್ದಂಗೆ ಈ ಟೈಮ್ನಲ್ಲಿ ನಾವು ತೋರಿಸ್ಬೇಕಾಗಿರೋದು ಹ್ಯುಮ್ಯಾನಿಟಿ. ಇನ್ನು ಅವನ್ನ ಕಳಿಸ್ಬೇಕನ್ನೋ ಉದ್ದೇಶ ಮರ್ತುಬಿಡಿ. ಹೌದು, ನಾವೆಲ್ಲರೂ ಟಿಫನ್ ಮಾಡ್ತಿದೀವಿ. ಅವನಿಗೆ ಟಿಫನ್ ಕೊಟ್ರಾ? ಇಲ್ಲ ಆಂಟಿ, ಅವ್ರಿಗೆ ಟಿಫನ್ ಕೊಡೋದೇ ಮರ್ತೋಯ್ತು. ಅವನಿಲ್ಲಿರೋವರೆಗೂ ಅವನಿಗೇನು ಆಗಬಾರ್ದು. ಬಸ್ಸು, ಅವನಿಗೆ ಟಿಫನ್ ತಗೊಂಡು ಹೋಗ್ಕೊಡು. ನಾನು ತಗೊಂಡು ಹೋಗ್ತೀನತ್ತೆ. ವಸು ತಗೊಂಡೋದ್ರೆ ಏನೇ ಆಗತ್ತೆ? ಯಾರು ತಗೊಂಡು ಹೋದ್ರೆ ಏನಂತೆ ಚಿಕ್ಕಮ್ಮ? ವಸು, ನೀನಿಲ್ಲಿ ನೋಡ್ಕೋ.